ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಾವು ದೇವ್ರ ಪಾತ್ರೆನ ಯಾವ ರೀತಿ ತೊಳೆಯೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ತುಂಬಾ ಸುಲಭವಾಗಿ ನಾವು ಈ ರೀತಿ ಪಳ ಅಂತ ಹೊಳೆಯುವ ಒಂದು ದೇವರ ಪಾತ್ರೆಗಳನ್ನ ನಾವು ತೊಳ್ಕೊಬೋದು. ಆರಾಮಾಗಿ ಈ ಒಂದು ಟಿಪ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಈ ಥರ ನೀವು ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿ ಇರುವಂತಹ ಪಾತ್ರೆಗಳು ಈ ರೀತಿಯಾಗಿ ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಎಷ್ಟು ಥರ ಕಪ್ಪಾಗಿ ಎಲ್ಲ ಕೊಳೆ ಥರ ಕೂತ್ಕೊಬಿಟ್ಟಿದೆ. ಮ್ಯಾಜಿಕ್ ನೀರಿನಿಂದ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ಖಂಡಿತವಾಗ್ಲೂ ಈ ಟಿಪ್ನ ನೀವು ಫಾಲೋ ಮಾಡಿ. ನಾನು ಕೂಡ ಯೂಟ್ಯೂಬ್ನಲ್ಲಿ ನೋಡಿ ಈ ಟಿಪ್ನ ಫಾಲೋ ಮಾಡಿದೆ. ನನ್ನ ಪಾತ್ರೆಗಳನ್ನು ಕೂಡ ತುಂಬಾ ಪಳ ಅಂತ ಹೊಳೆಯೋ ರೀತಿ ಮಾಡಿಕೊಂಡೆ. ಇಲ್ಲಿ ನೋಡ್ತಿರ್ಬೋದು, ಈ ರೀತಿಯಾಗಿ ದೊಡ್ಡದೊಂದು ಪಾತ್ರೆನ ತೊಗೋಬೇಕಾಗುತ್ತೆ. ಇದಕ್ಕೆ ನಾವು ನಿಂಬೆ ಉಪ್ಪು ಅಂತ ಹೇಳ್ತಾರಲ್ವ, ಲೆಮನ್ ಸಾಲ್ಟ್, ಅದನ್ನು ಹಾಕೋಬೇಕಾಗುತ್ತೆ. ಇದನ್ನು 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ನಿಮ್ಮ ಮನೇಲಿ ಯಾವ ರೀತಿ ಪಾತ್ರೆ ಇದೆ, ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕಡಿಮೆ ಇದ್ದರೆ ಕಡಿಮೆನೇ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು 2 ಸ್ಪೂನಷ್ಟು ಹಾಕ್ಕೊಂಡೆ. ಹಾಗೆ ಈ ರೀತಿಯಾದ ಪಾತ್ರೆ ತೊಳಿತಾರಲ್ಲ, ಈ ಒಂದು ಲಿಕ್ವಿಡ್ನ ನೀವು ಹಾಕ್ಕೊಂಡು ಮಾಡ್ಕೋಬೋದು. ಯಾಕೆಂದರೆ ಜಿಡ್ಡಿರುತ್ತಲ್ಲ, ಹಾಗಾಗಿ ನೋಡಿ, ಬರೀ 2 ಸಾಮಗ್ರಿಯಿಂದ ನಾವು ಈ ರೀತಿ ಮಾಡ್ಕೋಬೋದು. ಲೆಮನ್ ಸಾಲ್ಟು ಹಾಗೆ ಈ ರೀತಿಯಾದ ಒಂದು ಲಿಕ್ವಿಡು. ಇದನ್ನು ಯಾಕೆ ಹಾಕ್ತಾರೆ ಅಂದರೆ ಸ್ವಲ್ಪ ಒಂದು ಎಣ್ಣೆ ಜಿಡ್ಡೆಲ್ಲ ಇರುತ್ತಲ್ಲ, ಹಾಗಾಗಿ. ನೆಕ್ಸ್ಟ್ ಇದಕ್ಕೆ ನೀರನ್ನ ಹಾಕೋಬೇಕಾಗುತ್ತೆ. ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಯಾಕೆ ಹಾಕೋಬೇಕು ಅಂತ ಹೇಳಿದ್ರೆ, ಪಾತ್ರೆ ಎಲ್ಲ ಮುಳುಗಿಸ್ಬೇಕಲ್ವ, ಹಾಗಾಗಿ ಈ ರೀತಿ ಹಾಕ್ಕೊಂಡು ಬೆಳಗಿದ್ರೆ ತುಂಬಾ ನೀಟಾಗಿ ಎಲ್ಲ ಮುಳುಗುತ್ತೆ. ಹಾಗಾಗಿ ಚೆನ್ನಾಗಿ ಪಾತ್ರೆ ಪಳ ಅಂತ ಹೊಳೆಯುತ್ತೆ. ಈ ಒಂದು ಟಿಪ್ನ ನಾನು ಯೂಟ್ಯೂಬಲ್ಲಿ ನೋಡಿದ್ದು, ತುಂಬಾ ಚೆನ್ನಾಗಿತ್ತು ಈ ಟಿಪ್ಪು. ಅದಕ್ಕೆ ನಾನು ಫಾಲೋ ಮಾಡಿದೆ, ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಎಷ್ಟು ನೋಡಿ, ತಕ್ಷಣವೇ ಕಲರ್ ಚೇಂಜ್ ಆಗ್ತಿದೆ. ಎಷ್ಟು ಬ್ಲ್ಯಾಕ್ ಇತ್ತು, ಇವಾಗ ನೋಡಿ ಎಷ್ಟು ವೈಟ್ ಆಗ್ತಿದೆ. ಒಂದು 5 ನಿಮಿಷ ನಾವು ನೆನೆಸಿ ಇಟ್ಟು ನಾವು ಪಾತ್ರೆಗಳನ್ನ ಒಳ್ಳೆ ನೀರಿಂದ ನಾವು ತೊಳ್ಕೊಂಡ್ರೆ ಖಂಡಿತವಾಗ್ಲೂ ಪಳ ಅಂತ ಹೊಳೆಯುವಂತಹ ತಾಮ್ರದ ಪಾತ್ರೆ ರೆಡಿ ಆಗುತ್ತೆ. ನಿಜವಾಗ್ಲೂ ಈ ಒಂದು ಟಿಪ್ಪು ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು. ಅವ್ರು ಹೇಳಿದ್ದೇನಪ್ಪ ಅಂದರೆ, 5 ನಿಮಿಷ ನಾವು ನೆನೆಸಿಟ್ಕೊಂಡು ತಿಕ್ಕೋದು ಬೇಡ, ಉಜ್ಜೋದು ಬೇಡ, ಆರಾಮಾಗಿ ನಾವು ಹಾಗೆ ನೀರಿನಿಂದ ತೊಳ್ಕೊಬೋದು ಅಷ್ಟೇ ಅಂತ ಹೇಳಿದ್ದು. ಆದರೆ ಇದನ್ನು ಸ್ವಲ್ಪ ಜಾಸ್ತಿ ಕಲೆಗಳಿದ್ದರೆ ನಾವು ಎಕ್ಸ್ಟ್ರಾ ಸ್ವಲ್ಪ ಪಿತಾಂಬ್ರನ, ಹುಣಸೆ ಹಣ್ಣನ್ನ ಹಾಕಿ ತೊಳ್ಕೊಂಡ್ರೆ ಇನ್ನೂ ನೀಟಾಗಿ ಕೊಳೆ ಎಲ್ಲ ಬಿಡುತ್ತೆ. ತುಂಬಾ ಆರಾಮಾಗಿ ಇದನ್ನು ಮಾಡ್ಕೋಬೋದು. ನನಗಂತೂ ಈ ಟಿಪ್ಪು ತುಂಬ ಇಷ್ಟ ಆಯಿತು. ಹಾಗೆ ತುಂಬ ಸುಲಭ ಅಂತಲೂ ಅನ್ನಿಸ್ತು. ನೀವು ಕೂಡ ಟ್ರೈ ಮಾಡಿ. ಖಂಡಿತವಾಗ್ಲೂ ಈ ಟಿಪ್ಪು ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ನಿಜವಾಗ್ಲೂ ಈ ಒಂದು ಟಿಪ್ನ ನಮಗೆ ಶೇರ್ ಮಾಡಿದವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ತುಂಬ ಕಷ್ಟ ಆಗ್ತಿತ್ತು ಪಾತ್ರೆಗಳನ್ನ ಬೆಳಗೋದಕ್ಕೆ. ಈ ರೀತಿಯಾದ ಒಂದು ಐಡಿಯಾನ ನಾನು ಬಳಸ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದಕ್ಕೆ ತುಂಬಾ ಸುಲಭ ಅಂತ ಅನ್ನಿಸ್ತು. ಇಲ್ಲಿ ನೋಡ್ತಿರ್ಬೋದು, ನೋಡಿ ಅಲ್ಲಿ ಬ್ಲ್ಯಾಕ್ ಇತ್ತು, ಈಗ ಸ್ವಲ್ಪ ನೀರು ಹಾಕಿದ್ದಕ್ಕೆ ಎಷ್ಟು ನೋಡಿ, ಅಲ್ಲಿ ನೀರು ಬಿದ್ದಿರೋ ಜಾಗ ಎಲ್ಲ ವೈಟಾಗಿದೆ. ಇದಕ್ಕೆ ಮ್ಯಾಜಿಕ್ ನೀರು ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಸ್ವಲ್ಪ ನೀರಲ್ಲೇ ನೆನೆಸ್ಬಾರ್ದು ಜಾಸ್ತಿ. ಮತ್ತು ಈ ಲೆಮನ್ ಸಾಲ್ಟ್ ಹಾಕಿರೋದ್ರಿಂದ ಏನಾದ್ರು ಕೈಗೆ ಏನಾದ್ರು ತೊಂದರೆ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ತೊಂದರೆ ಆಗೋದಿಲ್ಲ. ನೀಟಾಗಿ ವಾಶ್ ಮಾಡ್ಕೋಬೋದು. ಪಾತ್ರೆಗಳಿಗೂ ಕೂಡ ಏನೂ ಡ್ಯಾಮೇಜ್ ಆಗೋದಿಲ್ಲ. ನಾನು ಕೂಡ ಒಂದು ಸಲ ಟ್ರೈ ಮಾಡಿಯೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿರೋದು. 2ನೇ ಸತಿ ನಾನು ಇದನ್ನ ಮಾಡ್ತಾ ಇರೋದು. ನೀವೇ ನೋಡ್ತಿರ್ಬೋದು ಎಷ್ಟು ತಕ್ಷಣವೇ ಕಲರ್ ಚೇಂಜ್ ಆಗ್ತಿದೆ ಅಂತ. ನಿಜವಾಗ್ಲೂ ಅವ್ರು ಹೇಳಿರೋದು ನಿಜಾನೇ. ಆದರೆ ಇನ್ನೂ ಸ್ವಲ್ಪ ನಮಗೆ ಇನ್ನೂ ನೀಟಾಗಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಸ್ವಲ್ಪ ಪಿತಾಂಬ್ರಿನ ಸೇರಿಸ್ಕೊಂಡು ಬೆಳಗೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಪಳ ಅಂತ ಹೊಳೆಯುವಂತಹ ತಾಮ್ರದ ಪಾತ್ರೆ ರೆಡಿ ಆಗುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ನಿಜವಾಗ್ಲೂ ನೋಡ್ತಿರ್ಬೋದು ನೀವೇ, ನನಗೇನು ಉಜ್ಜಿಲ್ಲ, ತೊಳೆದಿಲ್ಲ. ನೀರಿಗೆ ಹಾಕಿದ ತಕ್ಷಣವೇ ಅದ್ರದ್ದು ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಒಳಗಡೆ ಇರೋದು ಸ್ವಲ್ಪ ಕಲೆಗಳೆಲ್ಲ ನಾವು ಸ್ವಲ್ಪ ನೀಟಾಗಿ ಬ್ರಷಲ್ಲಿ ತೊಳ್ಕೊಬೇಕಾಗುತ್ತೆ ಅಷ್ಟೇ. 5 ನಿಮಿಷನೂ ಬೇಡ, ಒಂದು 2 ನಿಮಿಷ ಸಾಕು. ಇದಕ್ಕೆ ಜಾಸ್ತಿ ನೆನೆಸೋದು ಬೇಡ. ನೋಡ್ತಿರ್ಬೋದು ನೀವು ಇಲ್ಲೇ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ. ನಮಗಂತೂ ವಾರ ಬಂದರೆ ಪಾತ್ರೆಗಳನ್ನ ತೊಳೆಯೋದೇ ಒಂದು ತಲೆನೋವು ಆಗಿಬಿಡ್ತಾಯಿತ್ತು. ಅಂದರೆ ಸ್ವಲ್ಪ ಚೆನ್ನಾಗಿ ತಿಕ್ಕಬೇಕು, ಉಜ್ಜಬೇಕು, ಹುಣಸೆ ಹಣ್ಣಿಂದ ನೆನೆಸಿಡಬೇಕು, ಪಿತಾಂಬರಿ ಜಾಸ್ತಿ ಹಾಕಿ ತೊಳೆಯಬೇಕಾಗಿರ್ತಿತ್ತು. ಆದರೆ 5 ನಿಮಿಷದಲ್ಲಿ ಒಂದು ಕಲರೇ ಚೇಂಜ್ ಆಗಿದೆ ಅಲ್ವಾ. ನಿಜವಾಗ್ಲೂ ಈ ಒಂದು ಐಡಿಯಾ ತುಂಬಾ ಚೆನ್ನಾಗಿದೆ. ನೀವೊಂದು ಸಲ ಟ್ರೈ ಮಾಡಿ. ನಾನು ಸುಮ್ಮನೆ ನೋಡೋಣ ಅಂತಲೇ ಟ್ರೈ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗೈತೆ ಅಂತ ಅನ್ನಿಸ್ತು. ಆದರೆ ಸ್ವಲ್ಪ ನಾವು ಕೈಯಿಂದ ಸ್ವಲ್ಪ ನೀಟಾಗಿ ಸ್ವಲ್ಪ ಲಾಸ್ಟಲ್ಲಿ ಪಿತಾಂಬರಿನ ಹಾಕಿ ತೊಳ್ಕೊಳ್ಳೋದ್ರಿಂದ ಇನ್ನೂ ನೀಟಾಗಿ ಪಳ ಅಂತ ಹೊಳೆಯುತ್ತೆ ಪಾತ್ರೆ.
ನಾನೀಗ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೋತಾ ಇದ್ದೀನಿ, ಏಕೆಂದರೆ ಒಳಗಡೆ ಎಲ್ಲ ಸ್ವಲ್ಪ ಜಿಡ್ಡಿರುತ್ತೆ ಮತ್ತು ಸ್ವಲ್ಪ ಶುದ್ಧ ಮಾಡ್ಕೋಬೇಕಲ್ವ, ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು. ಈ ರೀತಿ ಹುಣಸೆಹಣ್ಣು ನೆನೆಸ್ಕೊಂಡು ಅದರೊಳಗಡೆ ನಾವು ಮಾಡ್ಕೋಬೋದು. ಈ ರೀತಿ ಪುಟಾಣಿಯಾಗಿರೋಂತಹ ವಿಗ್ರಹವನ್ನು ಕೂಡ ನೀಟಾಗಿ ತೊಳ್ಕೊಬೋದು. ಇವಾಗ ನೀಟಾಗಿ ಒಂದು 5 ನಿಮಿಷ ನಾನು ನೆನೆಸಿಟ್ಟಿದ್ದೆ, ಯಾಕಂತಂದರೆ ಒಳಗಡೆ ಇರುವ ಕಲೆಗಳೆಲ್ಲ ಸ್ವಲ್ಪ ಹೋಗಲಿ ಅಂತ. ಹಳೆಯ ಕಲೆಗಳಾಗ್ಬಿಟ್ಟಿದ್ರೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ನೆನೆಸಿ ತೊಳ್ಕೊಳ್ಳೋದ್ರಿಂದ ಸ್ವಲ್ಪ ನೀಟಾಗಿ ತೊಳ್ಕೊಬೋದು ಅಂಥೇಳಿ ಸ್ವಲ್ಪ ಬ್ರಷ್ ಸಹಾಯದಿಂದನೂ ನಾವು ಆರಾಮಾಗಿ ತೊಳ್ಕೊಬೋದು. ಕೆಲವರೆಲ್ಲ ಹೇಳ್ತಾಯಿದ್ರು ಇದನ್ನು ನಾವು ಟ್ರೈ ಮಾಡಿದ್ರಿ ಆದರೆ ಏನೂ ಪ್ರಯೋಜನ ಇಲ್ಲ ಅಂಥೇಳಿ. ಇಲ್ಲ, ಖಂಡಿತವಾಗ್ಲೂ ಈ ಒಂದು ಟಿಪ್ನ ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ ಇದೇ ಥರ ನೀವು ಕೂಡ ಪಾತ್ರೆಗಳನ್ನ ತೊಳ್ಕೊಳ್ಬೋದು. ನೋಡ್ತಿರ್ಬೋದು ಒಳಗಡೆ ಎಷ್ಟು ಕಲೆ ಇತ್ತು ಅಲ್ವಾ, ಸ್ವಲ್ಪ ನೀರು ಹಾಕಿರೋದ್ರಿಂದನೇ ಆ ಕಲೆ ಎಲ್ಲ ಬಿಟ್ಟೋಗ್ಬಿಟ್ಟಿದೆ. ಸ್ವಲ್ಪ ಬ್ರಷ್ಷಿಂದ ನಾವು ಈ ರೀತಿ ತೊಳ್ಕೊಂಡ್ರೆ ಅದೆಲ್ಲ ಕಲೆ ಎಲ್ಲ ಹೋಗ್ಬಿಡುತ್ತೆ. ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದನ್ನೆಲ್ಲ ಹೋಗಿಸೋದಕ್ಕೆ, ಏಕೆಂದರೆ ಹಳೆ ಕಲೆಗಳಾಗ್ಬಿಟ್ಟಿದ್ರೆ ಅದು ಹೋಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಸ್ವಲ್ಪ ನೆನೆಸ್ಕೊಂಡು ನಾವು ನೆನೆಸಿಟ್ಟು ನಂತರ ಈ ಥರ ತೊಳ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಆ ಕಲೆಗಳು ಕೂಡ ಮಾಯ ಆಗಿಬಿಡುತ್ತೆ. ನಿಜವಾಗ್ಲೂ ಈ ಒಂದು ಟಿಪ್ಪು ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು. ಹಾಗೆ ಅವರು ಹೇಳಿದ್ದು ನಿಜ. ಅಂದರೆ ನೀರಲ್ಲಿ ನೆನೆಸ್ಕೊಂಡು ತಿಕ್ಕೋದು ಬೇಡ, ಉಜ್ಜೋದು ಬೇಡ ಅಂತ ಹೇಳಿದರು. ಖಂಡಿತವಾಗ್ಲೂ ಅದು ನಿಜಾನೇ, ಯಾಕೆಂದರೆ ಮೇಲ್ಗಡೆ ನಾವು ಕಲರ್ ನೋಡ್ತಿದ್ರೇ ಗೊತ್ತಾಗ್ಬಿಡುತ್ತೆ. ಇವಾಗ ಮಾಡಿರೋದು ಕರೆಕ್ಟಾಗಿದೆ. ಇದನ್ನು ನೀಟಾಗಿ ಚೆನ್ನಾಗಿರೋ ನೀರಲ್ಲಿ ನಾವು ತೊಳ್ಕೊಬೋದು ಆರಾಮಾಗಿ. ಆದರೆ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಕಲೆಗಳಿರುತ್ತಲ್ಲ, ಅದಕ್ಕಾಗಿ ನಾವು ಕೈಯಿಂದ ಉಜ್ಜಲೇಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಪಿತಾಂಬರ, ಹುಣಸೆಹಣ್ಣು ಯೂಸ್ ಮಾಡಲೇಬೇಕಾಗುತ್ತೆ. ಸೊ ನಾನು ಅವೆರಡನ್ನೂ ಕೂಡ ಯೂಸ್ ಮಾಡಿಕೊಂಡು ತೊಳ್ಕೊಂಡೆ. ನಿಜವಾಗ್ಲೂ ಖಂಡಿತವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ಮಾಡಿ ನೀವು ನಿಮಗೆ ಗೊತ್ತಾಗುತ್ತೆ. ಆವಾಗ ಹಬ್ಬ ಆಡಿ ಬಂದರೆ ಹೆಣ್ಮಕ್ಳಿಗೆ ಇದೊಂದೇ ತಲೆನೋವು ಅಂದ್ಬಿಟ್ಟಿರುತ್ತೆ, ದೇವ್ರ ಸಾಮಾನು ಬೆಳಗಬೇಕು, ದೇವ್ರ ಸಾಮಾನು ಬೆಳಗಬೇಕು ಅಂತ. ಈ ಒಂದು ಟಿಪ್ನ ಮಾಡಿದ್ರೆ ನೀವು ಖಂಡಿತವಾಗ್ಲೂ ದಿನಾ ಬೆಳಗ್ಗೆ ಇಡ್ತಿರಬೇಕಾದ್ರೆ, ಅಂದರೆ ನಾವು 15 ದಿನಕ್ಕೊಂದು ಸಲ, ತಿಂಗಳಿಗೊಂದು ಸಲ ಬೆಳಗೋರಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ಕಲೆಗಳಿರುತ್ತಲ್ಲ, ಹಾಗಾಗಿ ಡೈಲಿ ಬೆಳಗೋರ್ಗಂತೂ ಖಂಡಿತವಾಗ್ಲೂ ಈ ಟಿಪ್ಪು ತುಂಬಾ ಹೆಲ್ಪ್ ಆಗುತ್ತೆ. ಜಸ್ಟ್ 2 ಐಟಮ್ಸ್ ಇದ್ದರೆ ಸಾಕು. ಒಂದು ಲಿಕ್ವಿಡು, ಒಂದು ಲೆಮನ್ ಶಾಲ್ಟು ಅಂದರೆ ನಿಂಬೆ ಉಪ್ಪು. ಇವೆರಡು ಸಾಮಾನು ಇದ್ದರೆ ಸಾಕು, ಮನೆಯಲ್ಲಿ ಆರಾಮಾಗಿ ನಾವು ತೊಳ್ಕೊಬೋದು ಪಾತ್ರೆನ. ಅಂದರೆ ಜಾಸ್ತಿ ಕಲೆಗಳಿದ್ದರೆ ಮಾತ್ರ ನಾವು ಸ್ವಲ್ಪ ಪಿತಾಂಬರಿನ ಸೇರಿಸಿ ತೊಳ್ಕೊಂಡ್ರೆ ಒಳಗಡೆ ಇರುವಂಥ ಕಲೆಗಳೆಲ್ಲ ನೀಟಾಗಿ ತೆಗಿಬೋದು ನಾವು. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕಲೆಗಳೆಲ್ಲ ಹೋಗಿದೆ. ಬೆಳ್ಳಿ ಪಾತ್ರೆಗಳನ್ನು ಕೂಡ ನಾವು ತೊಳ್ಕೊಬೋದು. ನಾನು ಬೆಳ್ಳಿ ಗಣೇಶನ ಇಟ್ಟಿದ್ದೀನಿ, ಹಾಗೆ ಬೆಳ್ಳಿದು ಒಂದು ಕುಂಕುಮದ ಬಟ್ಲನ್ನ ಇಟ್ಟಿದ್ದೀನಿ. ಇದನ್ನು ಕೂಡ ನೀವು ನೋಡ್ಬೋದು, ನೀಟಾಗಿ ತೊಳ್ಕೊಳ್ಬೋದು. ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು, ಆವಾಗಲೇ ಎಷ್ಟು ಬ್ಲ್ಯಾಕ್ ಇತ್ತು ಒಳಗಡೆ ಅಲ್ವಾ, ಈಗ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಹೋಗಿದೆ. ಆ ನೀರು ಒಳಗಡೆ ಹಾಕಿರೋದ್ರಿಂದನೇ ಅಷ್ಟು ನೀಟಾಗಿ ಕೊಳೆ ಹೋಗಿರೋದು. ಹಾಗೆ ಲೈಟಾಗಿ ಸ್ವಲ್ಪ ನಾವು ಬ್ರಷಿಂದ ತೊಳ್ಕೊಂಡು ಈ ರೀತಿ ತೊಳ್ಕೊಂಡ್ರೆ ಇನ್ನೂ ನೀಟಾಗಿ ಕ್ಲಿಯರ್ ಆಗುತ್ತೆ ಕೊಳೆ ಎಲ್ಲ. ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತವಾಗಲೂ ಈ ಟಿಪ್ಪು ನಿಮಗೆ ಯೂಸ್ ಆಗುತ್ತೆ. ಆಗ ನೀವೇ ಹೇಳ್ತೀರಾ ಹೌದು ನಿಜ ಅಂತ. ನೆಕ್ಸ್ಟ್ ಇದು ನೋಡ್ತಾ ಇರ್ಬೋದು, ಇಷ್ಟು ಬ್ಲ್ಯಾಕ್ ಆಗಿತ್ತು ಅಂತ ಹೇಳಿದ್ರೆ ನನಗಂತೂ ತೊಳೆಯೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಬ್ಲ್ಯಾಕ್ ಆಗಿತ್ತು. ನೋಡಿ ಒಳಗಡೆ ಎಲ್ಲ ನೀಟಾಗಿ ಕೊಳೆ ಎಲ್ಲ ಹೋಗಿದೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸ್ವಲ್ಪ ಇದೆ, ಆದರೆ ಅದನ್ನು ಸ್ವಲ್ಪ ತೊಳಿತಾ ಅದನ್ನು ಕೂಡ ಹೊರಟೋಗುತ್ತೆ. ಇದೇ ಥರ ನೀರಿಂದ ನಾವು ತೊಳ್ಕೊಬೇಕಾಗುತ್ತೆ, ನೀಟಾಗಿ ಕ್ಲಿಯರ್ ಆಗುತ್ತೆ ಆವಾಗ. ನೋಡಿ ಬೆಳ್ಳಿದು ಕೂಡ ನಾನು ನೆನೆಸಿಟ್ಟಿದ್ದೆ, ಬೆಳ್ಳಿ ಪಾತ್ರೆಗಳನ್ನ. ಹಾಗೆ ಇದನ್ನೆಲ್ಲ ನೀಟಾಗಿ ಅದೇ ಥರ ತೊಳ್ಕೊತೀನಿ. ಸ್ವಲ್ಪ ಜಿಡ್ಡಿರುವಂಥ ಜಾಗದಲ್ಲಿ, ಹಾಗೆ ಸೈಡ್ ಸಂದಿ ಇರುತ್ತಲ್ಲ ಅಂಥ ಜಾಗದಲ್ಲಿ ನಾನು ಈ ರೀತಿ ಬ್ರಷಿಂದ ನಾನು ವಾಶ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಇನ್ನೂ ನೀಟಾಗಿ ಕೊಳೆ ಎಲ್ಲ ಹೋಗುತ್ತೆ, ಜಿಡ್ಡೆಲ್ಲ ಬಿಡುತ್ತೆ. ಇದರಿಂದ ನಾವು ಕೈಯೇ ಹಾಕಿ ತೊಳೆಯೋದಕ್ಕಾಗಲ್ಲಲ್ವ, ಹಾಗಾಗಿ ಬ್ರಷಿಂದ ನಾವು ಈ ರೀತಿ ತೊಳ್ಕೊಂಡ್ರೆ ಅಲ್ಲಿರುವಂಥ ಕಲೆಗಳೆಲ್ಲ ಮಾಯ ಆಗಿಬಿಡುತ್ತೆ. ತುಂಬಾ ಕಲೆಗಳಿತ್ತು. ನಾನು ಈ ನೀರಿಂದ ತೊಳೆದಿದ್ದರಿಂದ ಸ್ವಲ್ಪ ಎಲ್ಲ ಕ್ಲಿಯರ್ ಆಯಿತು. ನನಗಂತೂ ತುಂಬಾ ಖುಷಿ ಆಯಿತು ಈ ಒಂದು ಟಿಪ್ನ ಫಾಲೋ ಮಾಡಿ. ಇಲ್ಲಿ ನೋಡ್ತಿರ್ಬೋದು ನೀವು, ಆವಾಗಲೇ ಎಷ್ಟು ಒಂಥರ ಬ್ಲ್ಯಾಕಾಗಿ ಕೊಳೆ ಎಲ್ಲ ಇತ್ತು. ಈಗ ನೋಡ್ತಿರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನಿಜಾನೇ ಅಲ್ವಾ, ಈ ಒಂದು ಟಿಪ್ನ ನಾವು ಖಂಡಿತವಾಗ್ಲೂ ಫಾಲೋ ಮಾಡಿದ್ರೆ ಏನೂ ಮೋಸ ಇಲ್ಲ ಅಂತ ಅನ್ನಿಸ್ತು. ಬೇರೆ ಏನೇನೋ ಲಿಕ್ವಿಡ್ನ ತಂದು ಹಾಕೋದು ಇದೆಲ್ಲ ಯಾಕೆ, ಮನೆಯಲ್ಲೇ ಈ ರೀತಿ ಒಂದು ಮ್ಯಾಜಿಕ್ ನೀರನ್ನ ಮಾಡ್ಕೊಂಡು ನಾವು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಸುಲಭವಾಗಿ ನಾವು ಮಾಡ್ಕೋಬೋದು. ಹಾಗೆ ಪುಟಾಣಿಗಿರುವಂತಹ ವಿಗ್ರಹಗಳನ್ನೂ ಕೂಡ ನಾನು ಇದೇ ರೀತಿ ತೊಳ್ಕೊತಾ ಇದ್ದೀನಿ. ಸಂದಿಲೆಲ್ಲ ತುಂಬ ಎಣ್ಣೆ ಜಿಡ್ಡೆಲ್ಲ ಆಗಿಬಿಟ್ಟಿರುತ್ತೆ. ಈ ರೀತಿಯಾದ ಬ್ರಷ್ನಿಂದ ನಾವು ವಾಶ್ ಮಾಡಿಕೊಂಡ್ರೆ ತುಂಬಾ ಫಳ ಅಂತ ಉಳಿಯುತ್ತೆ ವಿಗ್ರಹಗಳು ಕೂಡ.
ಕೈಯಿಂದ ಅಂತೂ ತೊಳೆಯೋದಕ್ಕಾಗಲ್ಲ. ಹಾಗಾಗಿ ಈ ರೀತಿ ಬ್ರಷ್ ಸಹಾಯದಿಂದ ನಾನು ತೊಳ್ಕೊತೀನಿ. ಪುಟಾಣಿಗಿರುವಂಥ ಒಂದು ಸಣ್ಣ ಡಿಸೈನ್ ಇರುತ್ತಲ್ಲ, ಅದರಲ್ಲೆಲ್ಲ ನಾವು ತೊಳೆಯೋಕ್ಕಾಗಲ್ಲ. ಹಾಗಾಗಿ ಆ ಥರ ತೊಳ್ಕೊಳ್ಳೋದು. ಈಗ ಕಂಪ್ಲೀಟ್ ಪಾತ್ರೆ ಎಲ್ಲ ತೊಳೆದಾಯಿತು. ಇಲ್ಲಿ ನೀವೇ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಆವಾಗಲೇ ನೋಡಿದ್ರಿ ಅಲ್ವಾ ಎಷ್ಟು ಕಲೆಗಳಿತ್ತು. ಇವಾಗ ಎಷ್ಟು ಕ್ಲಿಯರ್ ಆಗಿದೆ ಎಲ್ಲ, ಕಪ್ಪು ಕಲೆಗಳೆಲ್ಲ ನೀಟಾಗಿ ಹೋಗ್ಬಿಟ್ಟಿದೆ. ನಿಜಕ್ಕೂ ಈ ಒಂದು ಐಡಿಯಾ ಕೊಟ್ಟವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಿಜಕ್ಕೂ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ. ನಿಮಗೆ ಅನಿಸುತ್ತೆ ಆವಾಗ ಹೌದು ನಿಜ ಅಂತ. ಸ್ವಲ್ಪ ಕಲೆಗಳಿದ್ರೆ ಮಾತ್ರ ನಾವು ಎಕ್ಸ್ಟ್ರಾ ಐಟಮ್ನ ಹಾಕಿ ಉಜ್ಜಿ ತೊಳ್ಕೊಬೋದು. ಇಲ್ಲ ಅಂತೇಳಿದ್ರೆ ಲೆಮನ್ ಸಾಲ್ಟು, ಪಾತ್ರೆ ತೊಳೆಯುವಂಥ ಒಂದು ಲಿಕ್ವಿಡು, ಇವೆರಡು ಐಟಮ್ ಇದ್ದರೆ ಸಾಕು. ಖಂಡಿತವಾಗಲೂ ಈ ರೀತಿಯಾದಂತಹ ಒಂದು ಪಳಪಳ ಅಂತ ಹೊಳೆಯುವಂತಹ ತಾಮ್ರದ ಪಾತ್ರೆನ ನಾವು ಪಳಪಳ ಅಂತ ಹೊಳೆಯೋ ರೀತಿ ತೊಳ್ಕೊಳ್ಬೋದು. ಹಾಗೆಯೇ ಸ್ವಲ್ಪ ನೀರೆಲ್ಲ ಸೋರಲಿ ಅಂತೇಳಿ ನಾನು ಪಾತ್ರೆನೆಲ್ಲ ಉಲ್ಟಾ ಮಾಡಿ ಮಡಗಿದ್ದೆ. ಈ ರೀತಿ ಮಾಡ್ಬೋದಾ ಮಾಡಬಾರ್ದಾ ಅಂತ ಗೊತ್ತಿಲ್ಲ. ಖಂಡಿತವಾಗ್ಲೂ ಯಾರಿಗಾರು ಗೊತ್ತಿದ್ದರೆ ತಿಳಿಸಿ, ನಾವು ತಿಳ್ಕೊತೀವಿ. ಹಾಗೆ ನೀಟಾಗಿ ಮಡಿ ಬಟ್ಟೆಯಿಂದ, ಸ್ವಲ್ಪ ಒಣಗಿರೋ ಬಟ್ಟೆಯಿಂದ ನಾವು ಈ ಥರ ನೀಟಾಗಿ ಒರೆಸಿ ಇಟ್ಕೊಂಡ್ರೆ 15 ದಿನನಾದರೂ ಇದೇ ಥರ ಪಳಪಳ ಅಂತ ಹೊಳಿತಾ ಇರುತ್ತೆ ಪಾತ್ರೆ. ಇಲ್ಲ ಅಂದರೆ ಸ್ವಲ್ಪ ಅದು ಕಪ್ಪು ಚುಕ್ಕಿ ಥರ ಆಗಿಬಿಟ್ಟಿರುತ್ತೆ, ನೀರಿರುತ್ತಲ್ಲ. ಹಾಗಾಗಿ ಈ ರೀತಿ ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಒಂದು 15 ದಿನನಾದರೂ ಈ ರೀತಿ ಪಳಪಳ ಅಂತ ಹೊಳಿತಾ ಇರುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಮ್ಯಾಜಿಕ್ ನೀರಿನಿಂದ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು ಅಂತೇಳಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ, ಹಾಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಾಗ್ತಾರೆ, ಖುಷಿಯಾಗಿರಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.